Hello everyone, welcome back to Learn Easily channel. 10th Standard English Unit Test 1 A Hero and Grandma Climbs a Tree. 10th Standard Lesson Based Assessment 10th LBA ಕ್ವಶನ್ ಆನ್ಸರ್ಸ್ನ ಮಾದರಿಯಲ್ಲಿ ಇಲ್ಲಿ ಹೀರೋ ಮತ್ತು ಗ್ರ್ಯಾಂಡ್ಮಾ ಕ್ಲೈಮ್ಸ್ ಎ ಟ್ರೀ ಒಂದು ಯೂನಿಟ್ ಟೆಸ್ಟ್ 25 ಮಾರ್ಕ್ಸ್ಗೆ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಸಿದ್ಧಪಡಿಸಲಾಗಿದೆ ವಿತ್ ಕ್ವಶನ್ ಆನ್ಸರ್ಸ್. ಇದು ಮೊದಲನೇ ಬಾರಿಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕ್ವಶನ್ ಆನ್ಸರ್ಸ್ ವರ್ಕ್ಶೀಟ್ಸನ್ನು ನೀಡಲಾಗಿದ್ದು, ಆ ವರ್ಕ್ಶೀಟ್ನಲ್ಲಿ ನೀಡಿರತಕ್ಕಂತಹ ಪ್ರಶ್ನೆಗಳನ್ನು ಆಧರಿಸಿ ಯೂನಿಟ್ ಟೆಸ್ಟನ್ನು ಮಾಡಬೇಕಾಗಿದೆ. ಈ ಒಂದು ಯೂನಿಟ್ ಟೆಸ್ಟ್ಗೆ 25 ಅಂಕಗಳನ್ನು ನೀಡಲಾಗಿದ್ದು, ಇಲ್ಲಿ ಆ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಸಿದ್ಧಪಡಿಸಲಾಗಿದೆ, ಹಾಗೆ ಕೀ ಉತ್ತರಗಳೊಂದಿಗೆ. ಇಲ್ಲಿ 10th ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ವರ್ಕ್ಶೀಟ್ನಲ್ಲಿ ನೀಡಿರತಕ್ಕಂಥ ಪ್ರಶ್ನೆಗಳನ್ನೇ ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿರುತ್ತೆ. ಇಲ್ಲಿ ಮೊದಲನೇ ಮೇನ್ ನೋಡಿದಾಗ ಡೂ ಆ್ಯಸ್ ಡೈರೆಕ್ಟೆಡ್ 5 ಮಾರ್ಕ್ಸ್ಗೆ ನೀಡಲಾಗಿರುತ್ತೆ. ಅಂದರೆ 5 ಪ್ರಶ್ನೆಗಳು 10th ಸ್ಟ್ಯಾಂಡರ್ಡ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LBA ಒಂದು ಕ್ವಶನ್ ಆನ್ಸರ್ಸ್ನಿಂದ ಆಯ್ಕೆ ಮಾಡಿಕೊಳ್ಳಲಾಗಿರುತ್ತೆ. ಇಲ್ಲಿ ಫಸ್ಟ್ ಕ್ವಶನ್, ಚೂಸ್ ದಿ ಕರೆಕ್ಟ್ ಕ್ವಶನ್ ಟ್ಯಾಗ್. ಇಟ್ ವಾಸ್ ಪ್ರೈಡ್ಫುಲ್ ಪ್ರಪೋಸಿಷನ್ ಫಾರ್ ಸ್ವಾಮಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ವಾಸಂಟ್ ಇಟ್. ಹಾಗೆ ಸೆಕೆಂಡ್ ಕ್ವಶನ್, ಚೂಸ್ ದಿ ಕರೆಕ್ಟ್ ಇನ್ಫಿನಿಟಿವ್. ಸ್ವಾಮಿಸ್ ಗ್ರ್ಯಾನಿ ಯೂಸ್ಡ್ ಟು ಟೆಲ್ ಹಿಮ್ ಎ ಸ್ಟೋರಿ ಎವ್ರಿ ನೈಟ್ ಬಿಫೋರ್ ಹಿ ಸ್ಲೆಪ್ಟ್. ಇಲ್ಲಿ ಆಪ್ಷನ್ ಬಿ, ಟು ಟೆಲ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಥರ್ಡ್ ಕ್ವಶನ್ಗೆ ಬಂದಾಗ ಚೂಸ್ ಕರೆಕ್ಟ್ ಕೊಲೊಕೇಟಿವ್ ವರ್ಡ್. ಟೈಮ್ ಟೇಬಲ್. ನೆಕ್ಸ್ಟ್ ಫೋರ್ತ್ ಕ್ವಶನ್ಗೆ ಬಂದಾಗ ಐಡೆಂಟಿಫೈ ದ 2 syllable ವರ್ಡ್. ರಿಟರ್ನಿಂಗ್ 3 syllable ಇದೆ, ಸೇಫರ್ 2 syllable, ಡೆಸ್ಪರೇಟ್ಲಿ ಇದು 5 syllable ಆ್ಯಂಡ್ ಸ್ಪೀಕ್ 1 syllable. ಇದು ಕರೆಕ್ಟ್ ಆನ್ಸರ್ ಬಂದು ಸೇಫರ್. ಇನ್ನು ಫಿಫ್ತ್ ಕ್ವಶನ್ಗೆ ಬಂದಾಗ ಐಡೆಂಟಿಫೈ ದಿ ಲ್ಯಾಂಗ್ವೇಜ್ ಫಂಕ್ಷನನ್ನು ನೀಡಲಾಗಿರುತ್ತೆ. ಇಲ್ಲಿ ಅರ್ಚನಾ, ಗುಡ್ ಮಾರ್ನಿಂಗ್. ದೀಪ ವೆರಿ ಗುಡ್ ಮಾರ್ನಿಂಗ್. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಅರ್ಚನಾ, ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಪೆನ್? ದೀಪ, ಇಟ್ಸ್ ಎ ಪ್ಲೆಷರ್, ಯು ಕ್ಯಾನ್. ಇಲ್ಲಿ ಅಂಡರ್ಲೈನ್ಡ್ ಸೆಂಟೆನ್ಸ್ ಅರ್ಚನಾ, ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಪೆನ್. ಇದಕ್ಕೆ ಬಂದಾಗ ಸೀಕಿಂಗ್ ಪರ್ಮಿಷನ್, ಆಪ್ಷನ್ ಸಿ. ಇನ್ನು ಸೆಕೆಂಡ್ ಮೇನ್ಗೆ ಬಂದಾಗ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. 4 ಕ್ವಶನ್ಸ್ ಇದೆ, 2 ಮಾರ್ಕ್ಸ್, ಟೋಟಲ್ 8 ಮಾರ್ಕ್ಸ್ಗೆ. ಇಲ್ಲಿ ಸಿಕ್ಸ್ತ್ ಕ್ವಶನ್, ಹೌ ವಾಸ್ ಸ್ವಾಮಿ ಹಾನರ್ಡ್ ಬೈ ಹಿಸ್ ಕ್ಲಾಸ್ಮೇಟ್ಸ್, ಟೀಚರ್ ಆ್ಯಂಡ್ ಹೆಡ್ ಮಾಸ್ಟರ್. ಸ್ವಾಮಿ ಹಾನರ್ಡ್ ಬೈ ಕ್ಲಾಸ್ಮೇಟ್ಸ್, ಟೀಚರ್ಸ್ ಆ್ಯಂಡ್ ಹೆಡ್ ಮಾಸ್ಟರ್ಸ್. ಈ ಒಂದು ಪ್ರಶ್ನೆಗೆ ಹಾನರ್ಡ್ ಅಂತಲೂ ಕೇಳ್ಬೋದು, ಹೌ ಕಂಗ್ರ್ಯಾಚುಲೇಷನ್ಸ್ ವರ್ ಶೋರ್ಡ್ ಆನ್ ಸ್ವಾಮಿ ಅಂತಲೂ ಕ್ವಶನ್ ಇರಬಹುದು. ಇಲ್ಲಿ ಸ್ಟೂಡೆಂಟ್ಸ್ ಸಾ ಹಿಮ್ ವಿತ್ ರೆಸ್ಪೆಕ್ಟ್, ಟೀಚರ್ಸ್ ಪ್ಯಾಟೆಡ್ ಇಸ್ ಬ್ಯಾಕ್, ಹೆಡ್ ಮಾಸ್ಟರ್ ಸೆಡ್ ಈ ವಾಸ್ ಎ ಟ್ರೂ ಸ್ಕೌಟ್. ಇನ್ನು ಸೆವೆಂತ್ ಕ್ವಶನ್ಗೆ ಬಂದಾಗ ವೈ ಡಸ್ ದ ಪೊಯೆಟ್ ಕಾಲ್ ಹಿಸ್ ಗ್ರ್ಯಾಂಡ್ ಮದರ್ ಆಸ್ ಜೀನಿಯಸ್. The poet called his grandmother as genius because his grandmother could climb a tree even at the age of 62. The trees may be spreading or high. So he called his grandmother as genius. In the 8th question, which place in the room was safe, compact and reassuring according to Swami? Idu Swami office room ge malgake hogiddadmele he remembered all the devil stories and he was upright. Then he chose one place. Yavdu andaga he slept under the bench. He thought it was more compact, reassuring and safer place for Swami. Nantara, how did grandma feel while she was resting in the bed? Illi, when grandma climbed a tree, she couldn't come down. After the rescue, doctor recommended her for one week of bed rest. How she felt there? Grandma felt that it was a brief season in hell for resting in a bed. ನಂತರ ಥರ್ಡ್ ಮೇನ್ಗೆ ಬಂದಾಗ ಆನ್ಸರ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಇದೆ. ಫಸ್ಟ್ ಎಕ್ಸ್ಟ್ರಾಕ್ಟ್ ಹೀರೋ ಲೆಸನ್ನಿಂದ, ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ಹೂ ಸೆಡ್ ದಿಸ್? ಸ್ವಾಮಿ ಸೆಡ್ ದಿಸ್. ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ? ಯಾವಾಗ ಹೇಳ್ದ? ವೆನ್ ಸ್ವಾಮೀಸ್ ಫಾದರ್ ಆಸ್ಕ್ಡ್ ಹಿಮ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್. ನೆಕ್ಸ್ಟ್, ವಾಟ್ ಮೇಡ್ ಹಿಮ್ ಸೇ ಸೋ ಅಂದರೆ ಈ ಒಂದು ಸೆಂಟೆನ್ಸನ್ನು ಸ್ವಾಮಿ ಏಕೆ ಹೇಳ್ದ ಅಂತ. ಇಲ್ಲಿ ಸ್ವಾಮಿ ವಾಸ್ ಅಫ್ರೇಡ್ ಆಫ್ ಡಾರ್ಕ್ನೆಸ್ and he wanted to escape from his father sleeping alone in the office room, so he said this. In 11th next extract bandu grandma climbs a tree in the, I strongly recommend her a quiet week in bed. Who is the I referred here? I referred to doctor. Why was this recommendation given? Yake ee recommendation anna kotru andaga grandma climbed a tree, she couldn't come down, so she got high fever, her body temperature is very high, so doctor recommended this. What was the response to the recommendation? The response is that granny was
confined to bed for a week. ನಂತರ ಫೋರ್ತ್ ಮೇನ್ಗೆ ಬಂದಾಗ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಇದೆ. ನರೇಟ್ ಹೌ ಕವರ್ಡ್ ಬಾಯ್ ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್. ಇಲ್ಲಿ ಸ್ವಾಮಿ ಸ್ಲೆಪ್ಟ್ ಇನ್ ದ ಆಫೀಸ್ ರೂಮ್ ಅಕಾರ್ಡಿಂಗ್ ಟು ಹಿಸ್ ಫಾದರ್ ಸಜೆಷನ್. He was very much afraid of darkness and he remembered all the devil stories. He slept under the bench and his sleep was racked with nightmare. When he opened his eyes, he saw something moving. He thought it was a devil. When it came near to him, he hugged it and bit it. It was a burglar, handed over to police, and Swami became hero overnight. Next 13. How did grandma fulfill her wish in the poem Grandma Climbs a Tree? ಇಲ್ಲಿ ಸಮರಿಯನ್ನು ಬರೀಬಹುದು, ಆದರೆ ಈ ಕ್ವಶನ್ 2025 ಕ್ವಶನ್ ಪೇಪರಲ್ಲಿ ನೀಡಿದ್ದಕ್ಕೆ ಅದಕ್ಕೆ ಆನ್ಸರ್ ಬೇರೆ ರೀತಿ ಇದೆ. ಸಿ ಗ್ರ್ಯಾಂಡ್ಮಾ ಕ್ಲೈಂಬ್ಡ್ ಎ ಟ್ರೀ ಬಟ್ ಶಿ ಕುಡಂಟ್ ಕಮ್ ಡೌನ್. ಆಫ್ಟರ್ ದ ರೆಸ್ಕ್ಯೂ ಡಾಕ್ಟರ್ ರೆಕಮೆಂಡೆಡ್ ಹರ್ ಫಾರ್ 1 week bed rest. When she felt stronger, she sat up and called his son and asked and demanded a house to be built on treetop. Her son was dutiful, fulfilled her wish with the help of poet. She moved up to the tree house and she enjoyed her olden days. ಈ ಆನ್ಸರನ್ನು ಬರೀಬೇಕಾಗುತ್ತೆ. ಇದಕ್ಕೆ ಫುಲ್ ಸಮರಿಯನ್ನು ಸಹ ಬರಿಬೋದು. ಬಟ್ ಈ ಕ್ವಶನ್ ಪೇಪರ್ಗೆ ಇಲ್ಲಿ ಕೀ ಆನ್ಸರನ್ನು ಸಹ ನೀಡಲಾಗಿರುತ್ತೆ. ಈ ಕೀ ಆನ್ಸರ್ ನೊಂದಿಗೆ ಈ ಒಂದು PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ನೋಡಿ, ಇದು 10th ಸ್ಟ್ಯಾಂಡರ್ಡ್ ಇಂಗ್ಲೀಷ್ನ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LBAನ ಒಂದು ಪ್ರಕಾರವಾಗಿ ಈ ಪ್ರಶ್ನೆಗಳನ್ನು ಸಿದ್ಧಪಡಿಸಲಾಗಿರುತ್ತೆ. ಹಾಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿದ್ದು, ಈ ಮಾಡೆಲ್ ಕ್ವಶನ್ ಪೇಪರ್ನ ಬೇಸಿಸ್ ಮೇಲೆ ನಾವು ಈ ಕ್ವಶನ್ ಪೇಪರನ್ನು ಸಿದ್ಧಪಡಿಸಬಹುದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಲ್ಲಿ ಬೇರೆ ಏನಾದರೂ ಚೇಂಜಸ್ ಮಾಡಬೇಕು, ಈ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಚೇಂಜಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಮತ್ತು ಮುಂದಿನ ಒಂದು ಎಲ್ಲ ಯೂನಿಟ್ ಟೆಸ್ಟ್ಗಳನ್ನು ಈ ಒಂದು ಬೇಸಿಸ್ ಮೇಲೆ 10th ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಮೇಲೆ ಕ್ವಶನ್ ಪೇಪರ್ಸನ್ನು ಮಾಡಲಾಗುತ್ತೆ. ನೀವಿನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಅಂತ ತಿಳಿಸ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಡೂ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಡೋಂಟ್ ಫರ್ಗೆಟ್ ಟು ಶೇರ್ ದ ವಿಡಿಯೋ ಟು ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು.